ಗೌಡ್ರೆ, ಚುನಾವಣೆ ಬಂದಾಗ, ಕಂಟಕ ಬಂದಾಗ, ಕುರ್ಚಿಗೆ ಏನಾದರೂ ತೊಂದರೆ ಬಂದಾಗ ಅದನ್ನು ಪಕ್ಕ ನಮ್ಮ ಲೋಕಲ್ ಮಾತಿನಲ್ಲಿ ಹೇಳೋದು ಬುಡಕ್ಕೆ ಬಂದಾಗ ನೆನಪಾಗುತ್ತೆ. ಒ ಬಿ ಸಿ, ನಾನು ಒ ಬಿ ಸಿ ನಾಯಕ, ನಂದು ಒ ಬಿ ಸಿ ಅಂತ ಹೇಳಿ ನೆನಪಾಗುತ್ತೆ. ಉಳಿದಂತೆ ಬದ್ಧತೆ ಇಲ್ಲ. ಯಾವ ಒ ಬಿ ಸಿ ವಿಚಾರದಲ್ಲಿ ಯಾವ ಒಳ್ಳೆ ನಿಲುವು ತಗೊಂಡಿದ್ದೀರಿ ನೀವು ಅಂತ ಪ್ರಶ್ನೆ ಮಾಡ್ತಾರೆ ಬಿಜೆಪಿಯವರು. ಈಗ ನೋಡಿ, ಈ ಈ ಮೀಸಲಾತಿ ಅನ್ನೋದು 50% ಬಿಟ್ಟು ದಾಟಬೇಕು. ಒ ಬಿ ಸಿಗಳಿಗೂ ಕೂಡ ಈಗ ಏನು SC ST ಗಳಿಗಿದ್ದಾರೆ, ಸಂವಿಧಾನದ ಪ್ರಕಾರ ಅವರ ಜಾತಿಗೆ ಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಮೀಸಲಾತಿ ಇದೆ. ಈ ಸಂವಿಧಾನದಲ್ಲಿ ಪ್ರಿಸ್ಕ್ರೈಬ್ ಆಗ್ಬಿಟ್ಟಿದೆ. OBC ಹಿಂದುಳಿದ ವರ್ಗಗಳಿಗೆ ಎಷ್ಟೊಂದು ಯೋಜನೆಗಳು ಕೊಟ್ಟರು ಕೂಡ, ಏನು ಸಾಮಾಜಿಕ ಭದ್ರತಾ ಯೋಜನೆಗಳು ಕೊಟ್ಟರು ಕೂಡ ಅವರಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರ ಮುಂದೆ ಇನ್ನು ಸಮ ಸಮಾಜದಲ್ಲಿ ನಿರ್ಮಾಣ ಆಗಿಲ್ಲ. ಅದಕ್ಕಾಗಿ ಈ ಕಾಲಘಟ್ಟದಲ್ಲಿ, ಈ ಕಳೆದ ಒಂದು 10 ವರ್ಷಗಳಲ್ಲಿ ಮತ್ತೆ ಇನ್ನು ಮುಂದೆ ಬರೋ 10 ವರ್ಷಗಳಲ್ಲಿ ಕೂಡ ಈ ದೇಶದಲ್ಲಿ ಈ OBC ಅಥವಾ ಹಿಂದುಳಿದ ವರ್ಗದವ್ರಿಗೆ ಒಂದು ಅವಕಾಶಗಳು ಬರಬೇಕು, ಆ ಒಂದು ಚಿಂತನೆ ಇಡೀ ದೇಶದಲ್ಲಿ ನಡೆದಿದೆ. ಮೊನ್ನೆ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್, ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದಾಗಿ ಅಥವಾ ರಾಜಕೀಯ ಲೆಕ್ಕಾಚಾರದಲ್ಲಿ ಅವರು ಜಾತಿ ಅಥವಾ ಸಮೀಕ್ಷೆಯನ್ನು ಮಾಡಿದ್ರಲ್ಲ, ಅದು ಯಾವುದೋ ಒಂದು ಲಾಭಕ್ಕಾಗಿ ಮಾಡೋದಲ್ಲ. ಅದು ಅವರ ಸಾಮಾಜಿಕ ಬದ್ಧತೆ, ಅವರ ಸೈದ್ಧಾಂತಿಕ ಬದ್ಧತೆ, ಸಮಾಜ ಮೇಲೆ ಕಳಕಳಿ, ಹಿಂದುಳಿದ ವರ್ಗಗಳನ್ನ ಮುಂದಕ್ಕೆ ತರಬೇಕನ್ನೋ ಒಂದು ಸದುಭಿರುಚಿಯಿಂದ ಅವರು ಆ ಒಂದು ಸಮೀಕ್ಷೆಯನ್ನ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ತಗೊಂಡ್ಬಂದಿದ್ದು. ಅದು ಇಡೀ ದೇಶದಲ್ಲಿ ಅದು ಸಂಚಲನ ಮೂಡಿಸ್ತು. ಈವನ್ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ನಾವು ಜಾತಿ ಜನಗಣತಿ ಮಾಡ್ತೀವಿ ಅಂದ್ರು, ಪ್ರಣಾಳಿಕೆಯಲ್ಲಿ ಕೂಡ ಸೇರಿಸ್ಕೊಂಡ್ವಿ ನಾವು. ಅದಕ್ಕೆ ಮಣಿದು ಕೇಂದ್ರ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದು ನಾವು ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರ ಪ್ರಣಾಳಿಕೆಯಲ್ಲಿ ಇರ್ಲಿಲ್ಲ ಅದು. ಯಾವತ್ತೂ ಅವರು ಜಾತಿ ಜನಗಣತಿ ವಿರುದ್ಧವಾಗಿದ್ರು. ನಾವು ಇಲ್ಲಿ ಸಮೀಕ್ಷೆ ಮಾಡ್ತೀವಿ ಅಂದಾಗ್ಲೇ ಕೂಡ RSS BJP ಅವರು ಅದನ್ನ ವಿರೋಧ ಮಾಡಿದ್ರು. ಜಾತಿಗಳ ಅಂತರ ತಂದ್ಬಿಡ್ತೀರಾ ನೀವು, ಜಾತಿಗಳಲ್ಲಿ ಇಲ್ಲಿ ಕಂದಕ ಉಂಟಾಗ್ಬಿಡ್ತದೆ, ಜಾತಿಗಳನ್ನು ವಿಷ ಬೀಜ ಬಿತ್ತೀರಾ, ನೀವು ಇಲ್ಲಿ ತಿರಸ್ಕಾರ ಮಾಡಿದ್ರು, ಕೊಂಕು ಮಾಡಿದ್ರು. ಇವತ್ತು ಅವ್ರು ಜಾತಿ ಜನಗಣತಿಗೆ ಮುಂದಾಗಿದ್ದಾರೆ. ನಾವು ಅದನ್ನ ಸ್ವಾಗತ ಮಾಡಿದೀವಿ. ಅದು ಮುಂದುವರೆದು ನಾವೇನಂದ್ರೆ, ಈಗ ಹಿಂದುಳಿದ ವರ್ಗದವ್ರಿಗೆ ಅವಕಾಶಗಳು ಸಿಕ್ಕಿದೆಯಾ? ಇಡೀ ದೇಶದಲ್ಲಿ ನೀವು ನಮ್ಮಲ್ಲಿ ಬಿಡಿ, ನಮ್ಮಲ್ಲಿ 1990ನಲ್ಲೇ ಮಿಲ್ಲರ್ಸ್ ಕಮಿಷನ್ ನಿಂದ ನಮ್ಗೆ ಯಾವ ರೀತಿಯಾಗಿ ನಮ್ಗೆ ಅವಕಾಶ ಸಿಕ್ತು, ಮೈಸೂರು ಮಹಾರಾಜರು ಅದನ್ನು ಒಪ್ಕೊಂಡಿದ್ದಕ್ಕೆ ಯಾವ ರೀತಿ ಅವಕಾಶ ಇತ್ತು, ಅವಾಗ ಅದನ್ನು ವಿರೋಧ ಮಾಡಿದಂತವ್ರು ಯಾರು? ಅವತ್ತು ವಿರೋಧ ಮಾಡಿದಂತವ್ರು ಕೂಡ ಬಹಳ ಮೂಲಭೂತವಾದಿಗಳು. ಇವತ್ತು ಕೂಡ ಅವ್ರು ಇದ್ದಾರೆ. ಅದು ಅವಾಗ ಯಾವ್ಯಾವ ಪಕ್ಷಗಳಲ್ಲಿದ್ರು ಅಂತ ಮುಖ್ಯ ಅಲ್ಲ. ಇವತ್ತು ಕೂಡ ಬಿಜೆಪಿನಲ್ಲಿ ಆ ಮೂಲಭೂತವಾದಿಗಳಿದ್ದಾರೆ. ಅವರು ಈ ಸಮೀಕ್ಷೆಗಳನ್ನ, ಈ ತರ OBCಯ ಏನು ಇವತ್ತು ಹಿಂದುಳಿದ ವರ್ಗಗಳಿಗೆ ಅವಕಾಶಗಳು ಸಿಗ್ತವೆ, ರಾಜಕೀಯವಾಗೂ ಅವಕಾಶಗಳು ಸಿಗ್ತವೆ ಅದನ್ನ ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ. ಅದಕ್ಕಾಗಿ ಅವರು ವಿಷ ಕಾರ್ತಾ ಇರ್ತಾರೆ ಯಾವಾಗ್ಲೂ ಬಿಜೆಪಿ ಅವರು. ಅದು ಎಸ್ಪೆಷಲಿ RSS ಅವರು ಕೂಡ. RSS ಅನ್ನೋ ಒಂದು ಸಂಘಟನೆ 100 ವರ್ಷ ಆಗಿದೆ. ಒಬ್ಬ ಬ್ರಾಹ್ಮಣೇತರ ಯಾರು ಅಲ್ಲಿ ಅಧ್ಯಕ್ಷ ಆಗಿದ್ದಾನ? ಆದ್ರೆ ಅವ್ರ ಮನಸ್ಥಿತಿ ಇವತ್ತು ಏನ್ ಗೊತ್ತಾ? ಇವತ್ತು ಈ ಸಮಾಜದಲ್ಲಿ ಸಮಾಜ ಇರಬಾರ್ದು, ಜಾತಿ ಪದ್ಧತಿ ಇರಬೇಕು, ವರ್ಣಭೇದ ಇರಬೇಕು ಅನ್ನೋದೇ ಅವ್ರ ಉದ್ದೇಶ. ಯಾಕೆ RSS ಅಧ್ಯಕ್ಷ ಆಗ್ಬಾರ್ದು? ಮಾತಾಡಿಲ್ಲ ಕೇಳಿ, ಸ್ವಲ್ಪ ಒಂದು ಅಕಾಡೆಮಿಕ್ ಡಿಸ್ಕಷನ್, ಇಬ್ಬರಿಗೂ ಈಕ್ವಲ್ ಟೈಮ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಒಂದ್ ನಿಮಿಷ ಇಲ್ಲಿ ಕೇಳಿ. ಅವ್ರು ಏನ್ ಹೇಳಿದ್ರು, ಮಿಲ್ಲರ್ಸ್ ಕಮಿಷನ್ 1921 ಆದಂತದ್ದು, ಸಂಘ ಪ್ರಾರಂಭ ಆದಂತದ್ದು 1925ರಲ್ಲಿ, ಬಿಜೆಪಿ ಪ್ರಾರಂಭ ಆದಂತದ್ದು 1980ರಲ್ಲಿ. ನಾವು ಅನಾವಶ್ಯಕವಾಗಿ ನಾವು ಚರ್ಚೆಯನ್ನ ಬೇರೆ ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋಗೋದು ಬೇಡ. ಈ ದೇಶದ ಒಳಗಡೆ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದಲಿತ ಬಂಧುಗಳಿಗೆ, SC ST ಗಳಿಗೆ ಸಾಂವಿಧಾನಿಕವಾಗಿ ಮೀಸಲಾತಿಗೆ ಒಂದು ಭದ್ರತೆಯನ್ನು ಕೊಟ್ಟರು, ದೇಶ 70 ವರ್ಷಗಳ ನಂತರ ಮೊದಲ ಬಾರಿಗೆ OBC ಅವರಿಗೆ ಸಾಂವಿಧಾನಿಕವಾಗಿ ಒಂದು ಕಾನ್ಸ್ಟಿಟ್ಯೂಷನ್ ರೈಟ್ ಅನ್ನ ಕೊಟ್ಟಿದ್ದು OBC ಕಮಿಷನ್ಗೆ. ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇಲ್ಲಿ ತನಕ ಇರ್ಲಿಲ್ಲ. OBC ಅವರಿಗೆ ಏನು 27% ರಿಸರ್ವೇಶನ್ ಏನಿತ್ತು, ಅದಕ್ಕೆ ಒಂದು ಸಾಂವಿಧಾನಿಕ ಬದ್ಧತೆ ಇರಲಿಲ್ಲ. ಸಾಂವಿಧಾನಿಕ ಬದ್ಧತೆಯನ್ನ ಕೊಟ್ಟಂತವರು ಮೋದಿಜಿಯವರು. ಸ್ವತಃ ಮೋದಿಜಿಯವರು ಹಿಂದುಳಿದ ವರ್ಗದ ಒಬ್ಬ ಅತ್ಯಂತ ಶ್ರೇಷ್ಠ ನಾಯಕ. ಇಡೀ ದೇಶದ ಆಸೆ ಹಿಮಾಚಲದಿಂದ ಕನ್ಯಾಕುಮಾರಿ ತನಕ ಜನ ಅವರನ್ನ ಒಬ್ಬ ಅತ್ಯಂತ ಒಬ್ಬ ಮುತ್ಸದಿ, ಒಬ್ಬ ಶ್ರೇಷ್ಠ ನಾಯಕ, ಒಬ್ಬ ನಮ್ಮವನು ಅಂತೇಳಿ ಅವರನ್ನ ಗುರುತಿಸ್ತಕ್ಕಂಥ ಕಾಲಘಟ್ಟದ ಒಳಗಡೆ ಇವತ್ತು ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಕಾಕಾ ಕಾಲೇಕರ್ ವರದಿ ಬಂತು, ಮಂಡಲ ಆಯೋಗ ಬಂತು. ಕಳೆದ 70 ವರ್ಷಗಳಲ್ಲಿ ಈ ಹಿಂದುಳಿದವರನ್ನ ಬೆನ್ನಿಗೆ ಚೂರಿ ಇರಿದು ಪ್ರತಿ ಕ್ಷಣ ಇಬ್ಬರನ್ನ ಮೋಸ ಮಾಡಿದ್ರು ಕಾಂಗ್ರೆಸ್ಸಿಗರು. ಒಂದು ಅಂಬೇಡ್ಕರ್ ಅವರ ಆಶಯಗಳನ್ನ, ಅಂಬೇಡ್ಕರ್ ಅವರ ಕನಸನ್ನ, ಅಂಬೇಡ್ಕರ್ ತತ್ವವನ್ನ, ಈ ಮೂರಕ್ಕೂ
ಬೆಂಕಿಯನ್ನ ಇಟ್ಟಂತವ್ರು ಯಾರಪ್ಪ ಅಂತಂತಂದ್ರೆ ಕಾಂಗ್ರೆಸ್ಸಿಗರು. ಅದು ಬಿಟ್ರೆ ಹಿಂದುಳಿದವ್ರನ್ನ ಇವತ್ತು ಈ ಇಡೀ ನಾಟಕದ ಸಂಧಿ ಈಗೇನು ನಾಟಕ ಮಾಡ್ತಾ ಇದ್ದಾರೆ ಓಬಿಸಿ ಅವರಿಗೆ ಅಂತೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಈ ಹಿಂದುಳಿದವರಿಗೆ ಬಿಜೆಪಿ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥದ್ದು. ನಾನು ಉದಾಹರಣೆ ಹೇಳ್ತೀನಿ. ನಮ್ದು 16 ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ತೇವೆ. 16 ರಾಜ್ಯಗಳಲ್ಲಿ 6 ರಾಜ್ಯಗಳಲ್ಲಿ ನಾವು ಹಿಂದುಳಿದವರಿಗೆ ಮುಖ್ಯಮಂತ್ರಿ ಮಾಡಿದ್ದೀವಿ. 4 ರಾಜ್ಯಗಳಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಮಾಡಿದ್ದೀವಿ. ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ 64 ಜನ ಅಧ್ಯಕ್ಷರನ್ನೇ ಮಾಡಿದ್ದಾರೆ, ಅಧ್ಯಕ್ಷರನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜನಾಂಗದವ್ರು ಮಾಡಿದೀವಿ. ನಾನು ಹೇಳ್ತಿರ್ತಕ್ಕಂಥದ್ದು, ನೀವು ಏನ್ ಚರ್ಚೆಯ ಪ್ರಾರಂಭ ಮಾಡಿದ್ರಿ, ಸಿದ್ದರಾಮಯ್ಯ ಹಿಂದುಳಿದವರಿಗೆ ಪ್ಯಾನ್ ಇಂಡಿಯಾಗೆ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಾ ಇದಾರೆ. ಇಲ್ಲ, ಸಿದ್ದರಾಮಯ್ಯನವರ ಅಧಿಕಾರದ ಕಟ್ಟ ಕಡೆಯ ದಿನಗಳನ್ನ ಇಳಿಸ್ಲಿಕ್ಕೆ ಮಾಡಿರ್ತಕ್ಕಂಥ ನಾನು ಹೇಳಿರ್ತಕ್ಕಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯನವರು ಸೆಲ್ಫ್ ಪ್ರೊಕ್ಲೇಮ್ಡ್ ಸ್ವಘೋಷಿತ ಹಿಂದುಳಿದ ವರ್ಗದ ನಾಯಕರು. ಅವ್ರು ಯಾವುದೇ ಹಿಂದುಳಿದ ವರ್ಗ, ನಾನೊಬ್ಬ ಹಿಂದುಳಿದವನಿದ್ದೀನಿ, ಹಿಂದುಳಿದ ನಾಯಕರಿಗೆ ಅವರು ಒಬ್ಬರನ್ನ ಇಲ್ಲಿ ತನಕ ನಿರ್ಮಾಣ ಮಾಡಿಲ್ಲ, ಅವ್ರ ಪರ ನಿಲ್ಲುವಂತ ಕೆಲಸವನ್ನು ಮಾಡ್ಲಿಲ್ಲ. ನೀವು ನೋಡಿ, ಈಗ ಈ ಶಾಶ್ವತ ಆಯೋಗ ಬರುತ್ತೆ, ಈ 5 ಜನ ಮೆಂಬರ್ಸ್ ಗಳಲ್ಲಿ 3 ಜನ ಹಿಂದುಳಿದವ್ರು ಇಲ್ಲ, 5 ಜನದೊಳಗಡೆ 3 ಜನ ಇಲ್ಲ. 4 ಶಾಶ್ವತ ಆಯೋಗಗಳು ಕರ್ನಾಟಕ ರಾಜ್ಯದಲ್ಲಿ. ಚುನಾವಣೆ ಆಯೋಗ ಅವ್ರದೇ ಸಮುದಾಯದವರು ಅದಕ್ಕೆ ಚೇರ್ಮನ್, ಮಹಿಳಾ ಆಯೋಗ ಅವ್ರದೇ ಸಮುದಾಯದವ್ರ ಚೇರ್ಮನ್. ಯಾವ್ದಿಕ್ ತಗೊಳ್ಳಿ, ಅವ್ರಿಗೆ ಗೊತ್ತಿರೋದು ಒಂದೇನೆ, ಅವ್ರ ಹಾಲು ಮತ, ಕುರುಬ ಮತ, ಮಿಕ್ಕಿದ್ ಯಾವ ಸಮುದಾಯದವ್ರಿಗೂ ಏನು ಮಾಡಿಲ್ಲ. ಈಗ ಈಗ ಅವರು ಕುರುಬರನ್ನ ಟಾರ್ಗೆಟ್ ಮಾಡ್ತಾವ್ರೆ. ಕುರುಬರು ಅಂದ್ರೆ ಯಾಕೆ ಇವ್ರಿಗೆ ದ್ವೇಷ ನನಗೆ ಗೊತ್ತಿಲ್ಲ ಬಿಜೆಪಿ ಅವ್ರಿಗೆ. ಆದ್ರೆ ಕುರುಬ ಜನಾಂಗ ಕೂಡ 8% ರಾಜ್ಯದಲ್ಲಿ ಜನಸಂಖ್ಯೆ ಇದೆ. ಅವರು ಕೂಡ ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಹಿಂದುಳಿದ ವರ್ಗದವರನ್ನ ಯಾರ್ಯಾರನ್ನ ಮೇಲೆತ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಯಾರ್ಯಾರನ್ನ ಮೇಲೆತ್ತಿದ್ದಾರೆ? ಬೇರೆ 108 ಪಂಗಡಿಗರು. ಒಂದ್ ನಿಮಿಷ, ಲೆಟ್ ಹಿಮ್ ಕಂಪ್ಲೀಟ್ ಪ್ಲೀಸ್. ಲೆಟ್ ಹಿಮ್ ಕಂಪ್ಲೀಟ್. ಒಂದು ನಂಬರ್ 1 ನಾನು ಹೇಳ್ತೀನಿ ಕೇಳಿ. ಬಿಜೆಪಿ ನಲ್ಲಿ ನಾನೇನ್ ಹೇಳಿದೆ, ಬಿಜೆಪಿಯ ಮನಸ್ಥಿತಿ ಇದೆಯಲ್ಲ, ತೋರಿಕೆಗಾಗಿ, ಕಾನ್ಸ್ಟಿಟ್ಯೂಷನ್ ಬದ್ಧತೆಗಾಗಿ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂಥ ಅವಕಾಶಗಳಿಗಾಗಿ ಅಲ್ಲಿ ದಲಿತರ ಅವಕಾಶ ಪಡ್ಕೊತಾ ಇದ್ದಾರೆ. ಬಟ್ ಅಲ್ಲ ಗೌಡ್ರೆ, ಒಂದ್ ನಿಮಿಷ, ಲಾಸ್ಟ್ 1 ನಿಮಿಷದ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಸಿದ್ದರಾಮಯ್ಯನವರನ್ನ ಸೆಂಟ್ರಲ್ ಅಲ್ಲಿ ಪ್ರೊಜೆಕ್ಟ್ ಮಾಡೋದು ಕಾಂಗ್ರೆಸ್ಗೆ ಓಟ್ ತಗೋಬೇಕು ಅಂತಾನ, ಅಥವಾ ಇಲ್ಲೊಂದು ಕುರ್ಚಿನ ಖಾಲಿ ಮಾಡಿ ಸ್ವಲ್ಪ ಮಾರ್ಗ ಸರಾಗ ಮಾಡಿ ನಿಮ್ಮ ರಿಟೈರ್ಮೆಂಟ್ ನಂತರನೂ ನಿಮ್ಗೊಂದು ಜಾಗ ಇದೆ, ಒಂದು ಪೊಸಿಷನ್ ಇದೆ, ಒಂದು ಅಧಿಕಾರ ಕೊಡ್ತೀವಿ, ಡೋಂಟ್ ವರಿ ಅನ್ನೋದನ್ನ ಸಿದ್ದರಾಮಯ್ಯನವ್ರಿಗೆ ಕನ್ವೆ ಮಾಡೋ ಪ್ರಯತ್ನನ ಅಂತ? ನೋಡಿ, ಇಲ್ಲಿ ಯಾವ ಕುರ್ಚಿನೂ ಖಾಲಿ ಇಲ್ಲ, ಖಾಲಿ ಮಾಡಿಸೋ ಉದ್ದೇಶ ಕೂಡ ಯಾರಿಗೂ ಕಾಣ್ತಾ ಇಲ್ಲ. ಆದ್ರೆ ಒಂದು, ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂಥ ಕಲ್ಯಾಣ ಯೋಜನೆಗಳು, ಅವರು ಹಿಂದುಳಿದ ವರ್ಗದವರಿಗೆ ಮಾಡ್ತಾ ಇರ್ತಕ್ಕಂಥ ಸಬಲೀಕರಣ ಯೋಜನೆಗಳಿಂದ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ಕೂಡ ಇವತ್ತು ಅವ್ರನ್ನ ಮೆಚ್ಚುತ್ತಾ ಇದೆ. ವಿಶ್ವಸಂಸ್ಥೆ ಕೂಡ ಅವ್ರನ್ನ ಆ ಗ್ಯಾರಂಟಿ ಯೋಜನೆಗಳಿಗೆ ಮೆಚ್ಚುತ್ತಾ ಇದೆ. ಬಿಜೆಪಿ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರನ್ನ ನೋಡ್ಕೊಂಡು ಸ್ವಲ್ಪ ಕಲಿತಾ ಇದೆ. ಮಾನ್ಯ ಮೋದಿಯವರು ಕೂಡ ಸಿದ್ದರಾಮಯ್ಯನವರು ಕಲಿತಾ ಇದ್ದಾರೆ. ಬಿಜೆಪಿ ಕೂಡ ಸಿದ್ದರಾಮಯ್ಯನವರು ಕಲಿತಾ ಇದೆ. ಈಗ ಜಾತಿ ಜನಗಣತಿ ಮಾಡ್ತಾ ಇರ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯನವರು ಶುರು ಮಾಡಿದ ಒಂದು ಸಮೀಕ್ಷೆ ಇದೆಯಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ಅದರ ಸಮೀಕ್ಷೆ ಶುರು ಮಾಡಿದಷ್ಟೇ ಅಲ್ವಾ ಗೌಡ್ರೆ, ಅದನ್ನ ಮುಗಿಸೋದಕ್ಕಾಗಿಲ್ವಲ್ಲ ಸಿದ್ದರಾಮಯ್ಯನವ್ರಿಗೆ? ಅದೇ ಹಿಂದುಳಿದ ವರ್ಗದವ್ರ ಪರವಾಗಿ ನಿಂತ್ಕೊಂಡು, ಇಲ್ಲ ನಾನು ಸಮೀಕ್ಷೆ ಮಾಡಿದೀನಿ, ಇಲ್ಲಿ ನಂಬರ್ಸ್ ಇದೆ, ನಮ್ಮ ಹತ್ರ ಕೈಯಲ್ಲಿದೆ, ಇದನ್ನ ಬರಲೇಬೇಕು ಅಂತ ನಿಲ್ಲ ಬದ್ಧತೆ ತೋರಿಸ್ಲಿಲ್ವಲ್ಲ ಅಂತ. ನೋಡಿ, ನೀವ್ ಹೇಳ್ತಾ ಇರೋದ್ರೊಳಗೆ ಒಂದೇನ್ ಸತ್ಯ ಏನ್ ಗೊತ್ತಾ? ಮಾನ್ಯ ಸಿದ್ದರಾಮಯ್ಯನವರ ಕಾರಣವಾಗಿ ಇಡೀ ದೇಶದಲ್ಲಿ ಈ ಸಮೀಕ್ಷೆ ಆಗ್ಲಿ, ಅದು ಜಾತಿ ಅಲ್ಲಲ್ಲ ಗೌಡ್ರೆ, ನಿನ್ನೆ ಸಭೆನಲ್ಲೇ ಏನ್ ಉಲ್ಲೇಖ ಮಾಡ್ತೀರಿ? ತೆಲಂಗಾಣ ಮಾದರಿಯ ಜಾತಿ ಗಣತಿ ಆಗ್ಬೇಕು. ಹಂಗ ಸಿದ್ದರಾಮಯ್ಯನವರಲ್ವಾ ಮಾಡಿದ್ದು ಇಡೀ ದೇಶಕ್ಕೆ? ಮೊಟ್ಟ ಸಿದ್ದರಾಮಯ್ಯನವ್ರು ಹಿಂದೆ ಮಾಡಿದ್ರಲ್ಲ, ಅದೇ ರೀತಿಯ ಜಾತಿ ಗಣತಿ ಮಾಡೋಣ ಅನ್ನೋದು ಯಾಕೆ ಬರಲ್ಲ? ನೋಡಿ, ಈಗ ನಾವು ಶುರು ಮಾಡಿದ್ದೀವಿ, ತೆಲಂಗಾಣದಲ್ಲಿ ಚೆನ್ನಾಗೂ ಇಂಪ್ಲಿಮೆಂಟು ಮಾಡಿದಾರೆ. ಅದಕ್ಕಾಗಿ ಅದು ನಮ್ಮ ಸರ್ಕಾರನೇ, ಕಾಂಗ್ರೆಸ್ ಸರ್ಕಾರನೇ. ಇದು ಪವರ್ ಫೋಕಸ್ ನ ಸೆಕೆಂಡ್ ಟಾಪಿಕ್ ಹೋಗೋಣ. ಇಬ್ರು ಬಿಜೆಪಿ ಅವರು, ಕಾಂಗ್ರೆಸ್ ಅವರು, ನಿಮ್ಮ ಅನುಮತಿ ಜೊತೆಗೆ ನಾನು ಐ ಆಮ್ ಗೋಯಿಂಗ್ ಟು ದ ಸೆಕೆಂಡ್ ಟಾಪಿಕ್ ಹೋಗೋಣ. ಅದಕ್ಕಿಂತ ಮೊದಲು ಒಂದು ಮತವನ್ನ ಅಥವಾ ಒಂದು ಸಮುದಾಯವನ್ನ ಮತದ ಬ್ಯಾಂಕ್ ಆಗಿ ನೋಡೋದಿದೆಯಲ್ಲ, ಅದು ಯಾವುದೇ ಪಕ್ಷಗಳು ಮಾಡಿದ್ರು ಅದು ತಪ್ಪು. ಅದ್ರ ಹಿಂದಿನ ಹಿಡನ್ ಅಜೆಂಡಾಗಳಿಂದ ಕೆಲಸ ಮಾಡೋದಿದ್ರೆ ತಪ್ಪು. ನಿಜವಾಗ್ಲೂ ಅಹಿಂದ ಸಮುದಾಯದ ಏಳಿಗೆಗೋಸ್ಕರ, ಉದ್ಧಾರಕ್ಕೋಸ್ಕರ ಯಾರೇನೇ ಮಾಡಿದ್ರು ಒಳ್ಳೇದೇ, ಅದನ್ನ ನಾವು ಶ್ಲಾಘಿಸ್ತೀವಿ. ಬಟ್ ಅದನ್ನ ಮುನ್ನೆಲೆಯಲ್ಲಿ ತೋರಿಸ್ಕೊಂಡು ಹಿಂದಿಂದ ಓಟ್ ಕದಿಯೋ ಪ್ರಯತ್ನ ಅದಾಗಿದ್ರೆ ಖಂಡಿತ ಅದನ್ನು ಖಂಡಿಸ್ತೀವಿ ಅಂತ. ಇನ್ನೊಂದು ವಿಚಾರ, ಈಗ ಗ್ಯಾರಂಟಿ
ಮತ್ತೆ ಗ್ಯಾರಂಟಿ ಸದ್ದಲ್ಲಿದೆ. ರಾಜ್ಯದ ಗ್ಯಾರಂಟಿಯನ್ನು ಟೀಕೆ ಮಾಡಿದಂಥವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ಕೊಂಡು ಚುನಾವಣೆಗೆ ಹೊರಟಿದ್ದಾರೆ.